ಚುಡಾಯಿಸುವಂಥದ್ದು, ಅವರ ರೇಗಿಸುವಂಥದ್ದ. ಆತನು ದೇವ್ರ ಮಗಳು ತಾನೆ, ಅವಳನ್ನ ಅಕ್ಕ ರೀತಿ ತಂಗಿ ರೀತಿ ನೋಡ್ಬೇಕು, ತಾಯಿ ರೀತಿ ನೋಡ್ಬೇಕು. ಈ ರೀತಿ ಯಾರಾದ್ರೂ ನೋಡ್ತಾ ಇದಾರ? ಇನ್ನೊಬ್ರು ಅಕ್ಕ ತಂಗಿ ಹೆಣ್ಣು ಮಕ್ಳನ್ನ ನೀನ್ ಯಾವ ರೀತಿ ನೋಡ್ತಾ ಇದ್ದೀಯ? ಮತ್ತೆ ದೇವ್ರ ಕೋಪ ಬರಲ್ವಾ? ಕೋಪ ಬಂದಾಗ ಏನ್ ಮಾಡ್ತಾನೆ? ಭಯಂಕರವಾದಂತ ರೋಗಗಳು ಬರೆಸಿ ಜಲ್ದಿ ಸಾಯಿಸಿ ಲೋಕದಿಂದ ಖಾಲಿ ಮಾಡಿ ಕಳಿಸ್ತಾನೆ. ನಡಿ, ನಿನಗೆ ಲೋಕ ಸರಿ ಇಲ್ಲ. ಯಾಕಂದ್ರೆ ಪಾಪದ ಬೀಜ ಬಿತ್ತಾ ಇದ್ದಾನೆ ಮನುಷ್ಯ. ಯೆಹೆಜ್ಕೇಲ 21:4 ಹೇಳಲ್ಪಟ್ಟಿದೆ, ನಾನು ನಿನ್ನಲ್ಲಿನ ಶಿಷ್ಟರನ್ನು ದುಷ್ಟರನ್ನು ಸಂಹರಿಸಬೇಕೆಂದಿರುವುದರಿಂದ ನನ್ನ ಖಡ್ಗವು ಓರೆಯಿಂದ ಹೊರಟು ಟೆಂಕಲಿನಿಂದ ಬಡಗಲಿನವರೆಗೂ ಸಕಲ ನರಪ್ರಾಣಿಗಳ ಮೇಲೆ ಬೀಳುವುದು. ಸಕಲ ನರಪ್ರಾಣಿಗಳ ಮೇಲೆ ಏನಾಗುವುದು? ನಿಮ್ಮ ನಡತಗಳನ್ನು ನೀವು ಬದಲಾಯಿಸ್ಕೊಂಡು ಏನ್ ಮಾಡ್ತೀನಿ? ಖಡ್ಗವನ್ನು ಬೀಸ್ತೀನಿ. ಆ ಖಡ್ಗ ಎಷ್ಟು ಉದ್ದ ಎಷ್ಟು ಅಗಲ ಐತೆ ಗೊತ್ತಾ? ದೇವರ ಖಡ್ಗ ಕಾಣಲ್ಲ. ನಮ್ಮ ಒಳಗಡೆ